ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಖ್ಯಾತೆ ತೆಗೆದಿದೆ ಮತ್ತೆ ತಮಿಳುನಾಡು ಮೇಕೆದಾಟಿನ ವಿಚಾರದಲ್ಲಿ. ಮೇಕೆದಾಟಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಖ್ಯಾತೆಗಳಿದ್ದಾವೆ ತಮಿಳುನಾಡಿನ ಕಡೆಯಿಂದ ಅನ್ನೋದನ್ನು ನೋಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಇಲ್ಲಿ ತಮಿಳುನಾಡು ಸರ್ಕಾರದ ನಿರ್ಣಯ, ಮೇಕೆದಾಟಿಗೆ ಅಡ್ಡಗಾಲನ್ನು ಹಾಕ್ತಾ ಇದ್ದಾರೆ. ಮೇಕೆದಾಟು ಯೋಜನೆ ವಿರುದ್ಧ ತಮಿಳುನಾಡು ವಿಧಾನಸಭೆಯಲ್ಲಿ ಇವತ್ತು ನಿರ್ಣಯವೊಂದನ್ನು ಅಲ್ಲಿನ ಸರ್ಕಾರ ಅಂಗೀಕಾರ ಮಾಡ್ಕೊಂಡಿದೆ, ಒಕ್ಕೊರಲಿನಿಂದ ಅಂಗೀಕಾರ ಮಾಡಿದೆ. ಯಾಕಂದರೆ ಆಡಳಿತ ಪಕ್ಷ, ವಿರೋಧ ಪಕ್ಷಗಳೆಲ್ಲರೂ ಕೂಡ ಆಯಾ ರಾಜ್ಯಗಳಲ್ಲಿ, ಈಗ ನಮ್ಮ ರಾಜ್ಯದಲ್ಲಿ ನಮ್ಮ ನೆಲ, ಜಲ, ಭಾಷೆ ವಿಚಾರಗಳು ಬಂದಾಗ ನಮ್ಮ ಎಲ್ಲ ರಾಜಕೀಯ ಪಕ್ಷಗಳು ಒಂದಾಗುವಂತೆ ತಮಿಳುನಾಡಲ್ಲೂ ಕೂಡ ಒಂದಾಗಿದ್ದಾರೆ. ವಿಧಾನಸಭೆಯಲ್ಲಿ ಒಂದು ರೆಸಲ್ಯೂಷನ್ ಅನ್ನು ಅವರು ಪಾಸ್ ಮಾಡ್ಕೊಂಡಿದ್ದಾರೆ. ರಾಜ್ಯಪಾಲರ ಭಾಷಣದ ಬಳಿಕ ಇದೀಗ CM ವಿಜಯ್ ಅವರು ಈ ಒಂದು ನಿರ್ಣಯವನ್ನು ಇವತ್ತಲ್ಲಿ ಮಂಡನೆ ಮಾಡಿದ್ದಾರೆ, ಅದನ್ನು ಅಂಗೀಕಾರ ಮಾಡ್ಕೊಂಡಿದ್ದಾರೆ. ಮೇಕೆದಾಟು ಯೋಜನೆ ತಡೆಗೆ ಕರ್ನಾಟಕದ ವಿರುದ್ಧ ಕಾನೂನು ಹೋರಾಟ ಮಾಡ್ತೀವಿ ಅನ್ನುವಂಥದ್ದು ಅವರ ಇಚ್ಛೆ. ಅವರು ಆಲ್ರೆಡಿ ಅದನ್ನು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಮುಖಭಂಗ ಅನುಭವಿಸಿದ್ದಾರೆ. ಕೇಂದ್ರ ಸರ್ಕಾರದ ಮೂಲಕ ಒತ್ತಡ ಹೇರುವ ಬಗ್ಗೆ ನಿರ್ಣಯವನ್ನು ಮಂಡನೆ ಮಾಡ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಕೂಡ ಒತ್ತಡ ಹೇರುವಂಥದ್ದು ಯಾವುದೇ ಕಾರಣಕ್ಕೂ ಮೇಕೆದಾಟಿಗೆ ಅವಕಾಶವನ್ನು ಕೊಡಬಾರದು ಅಂತೇಳಿ. ಮೇಕೆದಾಟು ಅನುಷ್ಠಾನಗೊಂಡರೆ ತಮಿಳುನಾಡಿನ ಕೃಷಿ ಮತ್ತು ರೈತರ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಅದು ಯಾವ ಅರ್ಥದಲ್ಲಿ ಅನ್ನೋಂಥದ್ದನ್ನು ಅವರುಗಳು ಹೇಳಬೇಕಾಗುತ್ತೆ. ಕೇಂದ್ರ ಸರ್ಕಾರ ಯೋಜನೆಗೆ ತಾಂತ್ರಿಕ ಪರಿಸರ ಅನುಮೋದನೆಯನ್ನು ನೀಡಬಾರದು ಅನ್ನುವಂಥದ್ದು ಅವರ ನಿರ್ಣಯದ ಮೂಲಕವಾಗಿ ಕೇಂದ್ರ ಸರ್ಕಾರದ ಮೇಲೆ ಹೇರುತ್ತಿರುವ ಒತ್ತಡ. ಇನ್ನು ಕರ್ನಾಟಕ ಸರ್ಕಾರದಿಂದ ಏಕಪಕ್ಷೀಯ ನಿರ್ಧಾರ ಆಗ್ತಾ ಇದೆ ಅನ್ನುವಂಥನ್ನು ಕೂಡ ವಿಜಯ್ ಸರ್ಕಾರ ಅಂಗೀಕರಿಸಿಕೊಂಡಿರುವಂತಹ ತನ್ನ ಒಂದು ನಿರ್ಣಯದಲ್ಲಿ ಹೇಳಿದೆ. ನ್ಯಾಯಾಧಿಕರಣ, ಸುಪ್ರೀಂ ಕೋರ್ಟ್ಗಳ ತೀರ್ಪು ಪಾಲನೆ ಆಗ್ತಿಲ್ಲ ಅಂತ ಹೇಳಿದೆ. ಕರ್ನಾಟಕ ಕೇಳ್ತಾ ಇರೋದು ಕೂಡ ಅದನ್ನೇ, ಸುಪ್ರೀಂ ಕೋರ್ಟ್ನ ತೀರ್ಪು ಪಾಲನೆ ಆಗಬೇಕು ಅಂತ ಹೇಳಿ. ತಮಿಳುನಾಡಿಗೆ ನಾವು ಕೊಡುವಂತಹ ನೀರಿನ ಪಾಲನೆ ಕೊಡ್ತಾ ಇದ್ವಿ, ಆದರೆ ನಮಗೆ ಆಗಬೇಕಾಗಿರುವಂಥ ಏನಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪಾಲನೆ ಆಗಬೇಕು, ಕೇಂದ್ರ ಸರ್ಕಾರ ಅನುಮತಿಯನ್ನು ಕೊಡಬೇಕು. ಕಾವೇರಿ ನೀರು ಈಗಾಗಲೇ ಹಂಚಿಕೆಯಾಗಿರುವ ಕಾರಣಕ್ಕೆ ಹೊಸ ಯೋಜನೆಗೆ ಅವಕಾಶವಿಲ್ಲ ಅಂತ ಹೇಳ್ತಿದ್ದಾರೆ. ನಾವು ತಮಿಳುನಾಡಿಗೆ ಯಾವುದೇ ರೀತಿಯಲ್ಲೂ ಕೂಡ ನೀರಿನ ವಿಚಾರದಲ್ಲಿ ಮೋಸ ಮಾಡೋದಿಲ್ಲ. ಅವ್ರಿಗೆ ಸಿಗಬೇಕಾಗಿರೋ ಅವರ ಹಕ್ಕಿನ ನೀರನ್ನು ಅವ್ರಿಗೆ ಕೊಡ್ತೀವಿ, ಆದರೆ ನಮಗೆ ಉಳಿಕೆ ನೀರನ್ನು ನಾವು ಉಳಿಸ್ಕೊಳ್ತೀವಿ, ಬಳಸ್ಕೊಳ್ತೀವಿ. ದಕ್ಷಿಣ ರಾಜ್ಯಗಳ ಹಿತಾಸಕ್ತಿಯಿಂದ ಒಪ್ಪಿಗೆಯನ್ನು ಪಡಿಬೇಕು ಅಂತ ಹೇಳಿ ತಮಿಳುನಾಡು ವಿಧಾನಸಭೆಯಲ್ಲಿ ಕೈಗೊಂಡಿರುವಂತಹ ನಿರ್ಣಯದಲ್ಲಿ ಅಂಗೀಕಾರ ಮಾಡಿಕೊಳ್ಳಲಾಗಿದೆ. CM ವಿಜಯ್ ನಿರ್ಣಯಕ್ಕೆ ಕಾಂಗ್ರೆಸ್, VCK ಪಕ್ಷಗಳು ಕೂಡ ಅಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾವೆ. ಅಲ್ಲಿಯ ಪಕ್ಷಗಳು, ಅಲ್ಲಿಯ ರಾಜಕಾರಣಿಗಳು ಬೆಂಬಲವನ್ನು ಕೊಟ್ಟಿದ್ದಾರೆ. ಮೇಕೆದಾಟು ಯೋಜನೆ ವಿರುದ್ಧ ನಿರ್ಣಯ ಸರ್ವಾನುಮತದಿಂದ ಅಂಗೀಕಾರಗೊಂಡಿದೆ, ತಮಿಳುನಾಡಿನಲ್ಲಿ ಅಂಗೀಕಾರಗೊಂಡಿದೆ. ಈ ವಿಚಾರದಲ್ಲಿ ರಾಜ್ಯದಲ್ಲೂ ಕೂಡ ರಾಜಕೀಯದ ಸಮರ ನಡೀತಾ ಇದೆ. ಪ್ರತಿಪಕ್ಷ ನಾಯಕರು ಏನು ಹೇಳಿದ್ದಾರೆ, ಗೃಹ ಸಚಿವರು ಏನು ಹೇಳಿದ್ದಾರೆ ಅಂತ ತೋರಿಸ್ತಾರೆ. DK ಶಿವಕುಮಾರ್ ಅವರು ಆಡ್ತಾ ಇರೋದು ಇದೊಂದೊಂದು ನಾಟಕ. ಕರ್ನಾಟಕ ಜನತೆಗೆ ಒಂದು ಹೇಳೋದು, ಅಲ್ಲೋಗಿ ತಮಿಳುನಾಡಿಗೆ ಬೆಂಬಲ ಮಾಡೋದು. ಇದು ಡಬಲ್ ಸ್ಟ್ಯಾಂಡರ್ಡ್, ಇವ್ರದ್ದು ಡಬಲ್ ಸ್ಟ್ಯಾಂಡರ್ಡ್. ಇದು ಎರಡು ನಾಲಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ, ಎರಡು ನಾಲಿಗೆ, ಅಲ್ಲೊಂದು ನಾಲಿಗೆ, ಇಲ್ಲೊಂದು ನಾಲಿಗೆ. ಅದರಿಂದ ಇದು ಬೂಟಾಟಿಕೆ. ಈ ಸರ್ಕಾರ ಇರೋವರೆಗೂ ಮೇಕೆದಾಟು ಯೋಜನೆ ಪ್ರಾರಂಭ ಆಗದೇ ಇಲ್ಲ. ಯಾಕೆಂದ್ರೆ ಇವರು ಡಬಲ್ ಸ್ಟ್ಯಾಂಡರ್ಡ್. ಹಿತಾಸಕ್ತಿನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡ್ಕೋತಾರೆ. ನಾವೇನು ಮಾಡಬೇಕು, ನಾವು ಮಾಡಬೇಕಲ್ಲ. ಕೋರ್ಟ್ ಆರ್ಡರ್ ಕ್ಲಿಯರ್ ಇದೆ. ವಿ ಆರ್ ಮೇರ್ಲಿ, ಈಗ ನಾವು ಅವ್ರ ಪಾಲಿನ ನೀರನ್ನು ನಾವು ಕಸ್ಕೋತಾ ಇದ್ದೀವಿ ಅಂದರೆ ಅವರು ಏನಾದರೂ ಏನು ಆಕ್ಷೇಪ ವ್ಯಕ್ತಪಡಿಸಲಿ. ಎಕ್ಸಸ್ ಏನಿದೆ ಹೋಗ್ತಾ ಇದೆ, ಅದನ್ನು ನಾವು ಸಂಗ್ರಹಣೆ ಮಾಡಿ ನಮ್ಮ ಜನರಿಗೆ ಅನುಕೂಲ ಆಗಬೇಕು, ಬೆಂಗಳೂರಿಗೆ ಅನುಕೂಲ ಆಗಬೇಕು, ಅಲ್ಲಿ ಸ್ಥಳೀಯ ಜಿಲ್ಲೆಗಳಿಗೆ ಜನರಿಗೆ ಅನುಕೂಲ ಆಗಬೇಕು ಅಂತ ಮಾಡ್ತಾ ಇರೋದು. ಆ್ಯಂಡ್ ಕೋರ್ಟ್ನಲ್ಲಿ ಇದು ಕ್ಲಿಯರ್ ಆಗಿದೆ. ಯಾರಿಗೂ ಅನ್ಯಾಯ ಆಗಲಾರ್ದಂಗೆ ನಾವು ನೋಡ್ಕೋತೀವಿ.